ಮೂರಲ್ಲ, 33 ಕೋಟಿ ಪೂಜಿಸುವಂತಹ ಒಂದು ಲೋಕ. ಆ ಲೋಕದಲ್ಲಿ ಎಲ್ಲರೂ ಸಾಯ್ತಾರೆ, ಹೌದಲ್ಲ? ಎಲ್ಲ ದೇವರು ಈ ಲೋಕವನ್ನು ಬಿಟ್ಟು ಹೋಗ್ತಾರೆ. ಆದರೆ ಶಾಶ್ವತವಾಗಿ ಆದಿಯಿಂದ ಕೊನೆಯವರೆಗೂ ಇರುವಂತಹ ಒಬ್ಬರೇ ದೇವರು, ಅದು ನನ್ನ ಯೇಸು ಪ್ರಭು. ಯಾವ ದೇವರು? ಯೇಸು ದೇವರು. ಆ ಯೇಸು ದೇವರು ನನಗಾಗಿ ಇದ್ದಾನೆ. ರಾಜವರೇ, ಯೇಸು ಯಾರಿಗಾಗಿದ್ದಾನೆ? ನನಗಾಗಿ, ನನಗಾಗಿ, ನನ್ನ ಕುಟುಂಬಕ್ಕಾಗಿ ಆಗಲಿ ಒಂದು ಒಳ್ಳೆಯ ಯೇಸು ದೇವರಿದ್ದಾನೆ. ಅದಕ್ಕೆ ಕನೆಕ್ಟೆಡ್ ಆಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಅಧ್ಯಾಯ 8, ರೋಮಾಪುರದವರಿಗೆ ಅಧ್ಯಾಯ 8 ಅದರ 31ನೇ ವಾಕ್ಯ ನೋಡಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ. ದೇವರು ನಮ್ಮ ರೋಮಾಪುರದವರಿಗೆ ಅಧ್ಯಾಯ 8, 31 ಮತ್ತು 32ನೇ ವಾಕ್ಯ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು, ಅದು ಪ್ರಶ್ನೆಯಾಗಿದೆ, ಹೌದಲ್ವಾ? ಯೆಹೋವ ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಈ ಲೋಕದಲ್ಲಿ ಯಾರಿದ್ದಾರೆ? ಯಾರಾದ್ರೂ ಇದ್ದಾರಾ? ಇರುವುದಿಲ್ಲ. ನನ್ನ ಸಂಗ ಇಮ್ಯಾನ್ಯುಯಲ್ ಆಗಿರುವಂತಹ ದೇವರು ನನ್ನ ಸಂಗಡ ಇದ್ದಾನೆ. ಪೌಲನು ಎಂಬ ಒಬ್ಬ ಭಕ್ತನು ಈ ಪುಸ್ತಕವನ್ನು ಬರೆದಿದ್ದಾನೆ. ತನ್ನ ಜೀವಿತದ ಅನುಭವದಲ್ಲಿ ತಾನು ಎಲ್ಲಾ ವಾಕ್ಯಗಳನ್ನು ತಾನು ಬರೆದಿದ್ದಾನೆ. ಬರೆಯುವಾಗ ತಾನು ಧೈರ್ಯವಾಗಿ ಇರುತ್ತಾನೆ. ಈ ಲೋಕದಲ್ಲಿ ಸಮಸ್ಯೆಗಳುಂಟು, ನನಗೆ ಈ ಲೋಕದಲ್ಲಿ ವೇದನೆ ಉಂಟು, ನಷ್ಟ ಉಂಟು, ಆದರೆ ಯೆಹೋವ ನನಗಿದ್ದರೆ ಮನುಷ್ಯನು, ಆ ವಾಕ್ಯ ನೋಡಿ. ಹಾಗಾದರೆ ಈ ವಿಷಯದಲ್ಲಿ ಏನು ಹೇಳೋಣ? ದೇವರು ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನೋಡಿ, ದೇವರು ನಮ್ಮ ಕಡೆ ಇದ್ದರೆ, ನಮ್ಮ ಕಡೆ. 2 ಉದಾಹರಣೆ ಸತ್ಯವೇದದಿಂದ ಹೇಳುವುದಕ್ಕಾಗಿ ನಾನು ಬಯಸುತ್ತಾ ಇದ್ದೇನೆ. 2 ಉದಾಹರಣೆ. ದೇವರು ನಮ್ಮ ಸಂಗಡ ಇದ್ದುದರಿಂದ ನಮಗೆ ಉಂಟಾಗುವಂತಹ ಪ್ರಯೋಜನಗಳು. ಅರ್ಥ ಕರೆಯ? ದೇವರು ನಮ್ಮ ಸಂಗಡ ಇರುವುದರಿಂದ ನಮಗೆ ಉಂಟಾಗುವಂತಹ ಪ್ರಯೋಜನ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ, 2 ಅರಸುಗಳ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿರುವಂತಹ ಒಂದು ಪುಸ್ತಕವಾಗಿದೆ. ಅಧ್ಯಾಯ 6 ಅದರ 16ನೇ ವಾಕ್ಯ, 6ರ 16ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸಾಕು ಸಾಕು. ಒಂದು ದಿನ ಒಂದು ದೊಡ್ಡ ಮಹಾ ಸೈನ್ಯವು ಭಕ್ತನಾಗಿರುವಂತಹ ಎಲೀಷನ ಮತ್ತು ತನ್ನ ಸೈನಿಕರ ವಿರುದ್ಧವಾಗಿ ಅವರನ್ನು ನಾಶ ಮಾಡುವುದಕ್ಕಾಗಿ, ಅವರನ್ನು ಕೊಂದು ಹಾಕುವುದಕ್ಕಾಗಿ ಮುತ್ತಿಗೆ ಹಾಕಿದಾಗ, ಒಂದು ದಿನ ಬೆಳಿಗ್ಗೆ ಎದ್ದು ಅವರು ಮುತ್ತಿಗೆ ಹಾಕಿದಾಗ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ನೋಡ್ತಾ ಇದ್ದಾನೆ. ಒಂದು ದೊಡ್ಡ ಮಹಾ ಸೈನ್ಯ ಯಾರ ವಿರುದ್ಧವಾಗಿ, ಅಲ್ಲಿ ಫೋಟೋ ಸಬ್ಮಿಟ್ ಮಾಡಿಬಿಡಿ ನೋಡಿ. ಒಂದು ದೊಡ್ಡ ಒಂದು ಮಹಾ ಸೈನ್ಯ ಅವರ ವಿರುದ್ಧವಾಗಿ ಇದಕ್ಕೆ ಬಂದಾಗ ಅವರಿಗೆ ಏನಾಯ್ತು ಮನಸ್ಸಲ್ಲಿ? ಭಯ. ಏನಾಯ್ತು ಮನಸ್ಸಲ್ಲಿ? ಭಯ ಆಯ್ತು. ಭಯ. ವಾಕ್ಯವಿದೆ ನೋಡಿ, ಆ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನಿಗೆ ತಾನು ನಿನ್ನನ್ನು ಸಾಯಿಸುವುದಕ್ಕಾಗಿ ಒಂದು ದೊಡ್ಡ ಸೈನ್ಯ ಇವರ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಆ ಎಲೀಷನು ಹೇಳುವಂತಹ ಒಂದು ವಾಕ್ಯ ಪದ ಈ ರೀತಿಯಾಗಿದೆ. ಮುಂದಿನ ಪದ ನೋಡಿ. ಇವನ ನೋಡುವಂತೆ ಇವನ ಕಣ್ಣುಗಳನ್ನು ತೆರೆದು ಪ್ರಾರ್ಥಿಸಿದನು. ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಲ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ಸಾಕು. ಅದರ 16ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ನೋಡಿ, ಒಂದು ದೊಡ್ಡ ಯುದ್ಧ, ಒಂದು ದೊಡ್ಡ ಮಹಾ
ಸೈನ್ಯ ಅವರ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಎಲಿಷನು ಹೇಳ್ತಾ ಇದ್ದಾನೆ, ಅವರ ಕಡೆಯಲ್ಲಿ ಇರುವವರಿಗಿಂತ ನಮ್ಮ ಕಡೆಯಲ್ಲಿ ಇರುವಾತನು ಹೆಚ್ಚಾಗಿದ್ದಾರೆ. ದೊಡ್ಡ ಸಮಸ್ಯೆಯನ್ನು ನೋಡಿಕೊಂಡು, ದೊಡ್ಡ ಸವಾಲನ್ನು ನೋಡಿಕೊಂಡು ಎಲಿಷನು ಹೇಳ್ತಾ ಇದ್ದಾನೆ, ನನ್ನಲ್ಲಿರುವಾತನು ಈ ಲೋಕವನ್ನು ಜಯಿಸಿದವನಾಗಿದ್ದಾನೆ. ಹೌದಲ್ವಾ? ಲೋಕವನ್ನು ಏನ್ ಮಾಡಿದವನಾಗಿದ್ದಾನೆ? ಜಯಿಸಿದವನಾಗಿದ್ದಾನೆ. ಜೀವನದಲ್ಲಿ ಅನೇಕ ಸವಾಲುಗಳು, ಜೀವನದಲ್ಲಿ ಅನೇಕ ಸೋಲುಗಳು, ಜೀವನದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಹಿಂಸೆಗಳು ಬರುವಾಗ ಅದನ್ನು ನೋಡಿಕೊಂಡು ನೀನು ಹೇಳಬೇಕು, ನನ್ನಲ್ಲಿರುವಂತಹ ಯೇಸು ಸ್ವಾಮಿಯು ಈ ಲೋಕದಲ್ಲಿ ಎಲ್ಲವನ್ನು ಏನ್ ಮಾಡಿದ್ದಾನೆ? ಜಯಿಸಿದ್ದಾನೆ. ಅದಕ್ಕಾಗಿಯೇ ಕೀರ್ತನೆಗಾರನ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ದಾನೆ, ಲೋಕದಲ್ಲಿ ನಿಮಗೆ ಏನುಂಟು? ಸಂಕಟ ಉಂಟು. ಲೋಕದಲ್ಲಿ ಏನುಂಟು? ಸಂಕಟ. ಸಂಕಟ ಇಲ್ಲದೆ ಇರುವವರು ಯಾರಾದ್ರೂ ಇದ್ದೀರಾ ಇಲ್ಲಿ? ಎಲ್ಲರಿಗೂ ಏನುಂಟು? ಸಂಕಟ. ಎಲ್ಲರ ಜೀವನದಲ್ಲಿ ಒಂದು ಅಥವಾ ಮತ್ತೊಂದು ರೀತಿಯ ನಿರಾಶೆಗಳು ಉಂಟು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನು, ಯೇಸು ಸ್ವಾಮಿ ಎಲ್ಲವನ್ನು ಏನ್ ಮಾಡಿದ್ದಾನೆ? ಜಯಿಸಿದ್ದಾನೆ. ಈಗ ಆತ ಹಿಂಬಾಲಿಸುವಂತಹ ನಾನು ಮತ್ತು ನೀವು ನಮ್ಮ ಜೀವನದಲ್ಲಿ ಸವಾಲುಗಳು ಬರುವಾಗ ನಾವು ಸಹ ಅದನ್ನು ಏನ್ ಮಾಡೋರಾಗಿರ್ಬೇಕು? ಜಯಿಸಬೇಕು. ಕೆಲವರ ಜೀವನದಲ್ಲಿ ಸೋಲುಗಳು ಬರುವಾಗ ಓಡಿ ಹೋಗ್ತಾರೆ. ಜೀವನದಲ್ಲಿ ಕಷ್ಟ ಬರುವಾಗ ಎಲ್ಲಿಗೆ ಓಡಿ ಹೋಗುವುದು? ಈ ಲೋಕದ ಪ್ರಕಾರ ದೇವರನ್ನು ನಂಬದೆ, ದೇವರನ್ನು ಆಶ್ರಯಿಸದೆ, ಸಭೆಗೆ ಬಂದು ಪ್ರಾರ್ಥನೆ ಮಾಡದೆ, ಮನುಷ್ಯರ ಮುಖವನ್ನು ಹುಡುಕಿಕೊಂಡು ಈ ಲೋಕದ ಸಹಾಯಕ್ಕಾಗಿ ಅವರಿಗೆ ಓಡಿ ಹೋಗುತ್ತಾ ಇರ್ತಾರೆ. ಅನೇಕ ಸಮಯ ನಾವು ಸಹ ಆ ರೀತಿಯಾಗಿ ನಾವು ಸಂಪೂರ್ಣವಾಗಿರುವಂತಹ ಒಂದು ಮನಸ್ಸು ದೇವರಲ್ಲಿ ಇಡುವುದಿಲ್ಲ. ಕಾರಣ ನಾವು ಯಾರು ನಂಬ್ತಾ ಇಲ್ಲ? ದೇವರು ನಂಬ್ತಾ ಇಲ್ಲ. ಜೀವನದಲ್ಲಿ ಕಷ್ಟ ಬರುವಾಗ, ಅಯ್ಯೋ ನಾನು ಇಷ್ಟು ದಿನ ಚರ್ಚಿಗೆ ಬಂದಿದ್ದೇನೆ, ಕಾಣಿಕೆ ಹಾಕಿದ್ದೇನೆ, ಉಪವಾಸ ಮಾಡಿದ್ದೇನೆ, ಯಾಕಪ್ಪ ನನಗೆ ಈ ಕಷ್ಟ, ಇನ್ನು ಮುಂದೆ ನಾನು ಎಲ್ಲಿಗೆ ಹೋಗಲ್ಲ ಚರ್ಚಿಗೆ? ಆ ಒಂದೇ ಒಂದು ಕಾರಣ, ಚಿಕ್ಕ ಒಂದು ಕಷ್ಟ ಬಂದ ಕಾರಣ. ಕುಟುಂಬದಲ್ಲಿ ಸಾಲ ಜಾಸ್ತಿ ಆಗಿದೆ. ಏನ್ ಜಾಸ್ತಿ ಆಗಿದೆ? ಸಾಲ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಕಾರಣ ಸಮಾಧಾನ ಇಲ್ಲ. ಆದ ಕಾರಣ ನಾವು ಎಲ್ಲಿಗೆ ಹೋಗುದಿಲ್ಲ? ಯೇಸುವಿನ ಮನೆಗೆ ಬರುವುದಿಲ್ಲ. ಇದಕ್ಕೆ ಕಾರಣ ಯಾರು? ಯಾರೇ? ನೀವೇ ಹೇಳ್ಬಿಡಿ. ಪಾಸ್ಟರ್ ಅಲ್ಲ, ಎಲ್ಲ ಕಾರಣ ಯಾರು ಬಿಡುದು? ದೇವರ. ಅದಕ್ಕೆ ಕಾರಣ ದೇವರ. ಅದಕ್ಕೆ ಕಾರಣ ಯಾರು? ನಾನು ದೇವರನ್ನು ಬಿಟ್ಟು ದೂರ ಹೋಗುವಾಗ ದೇವರಿಗೆ ಏನಾಗ್ತಾ ಇರ್ತದೆ? ನೋವಾಗ್ತದೆ. ಹೌದಲ್ವಾ? ನಾವು ದೇವರ ವಿರುದ್ಧವಾಗಿ ಪಾಪ ಮಾಡುವಾಗ ಯಾರಿಗೆ ನೋವಾಗುವುದು? ನಮಗ ನೋವಾಗುದ? ದೇವರಿಗೆ ನೋವಾಗುತ್ತದೆ. ನಮ್ಮ ಜೀವಿತದಲ್ಲಿ ಪಾಪದ ಬಂಧನದಲ್ಲಿ ಬಿದ್ದಿರುವಾಗ ದೇವರಿಂದ ಬಿಟ್ಟು ದೂರ ಹೋಗ್ತಾ ಇರ್ತೇವೆ. ಯಾರಿಗೆ ನೋವಾಗುವುದು? ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ ಆದಿಕಾಂಡ ಪುಸ್ತಕದಲ್ಲಿ. ಆದಾಮನ ಸಂತತಿಯವರು ಪಾಪ ಮಾಡಿದ ಕಾರಣ ಯಾರ ಮನಸ್ಸಿಗೆ ನೋವಾಯಿತು? ನಮ್ಮ ಮುಖಾಂತರ ಯಾರಿಗೆ ನೋವಾಗಬಾರ್ದು? ಯಾರಿಗೆ? ಹೌದಲ್ವಾ? ನಾವು ಚಿಕ್ಕ ಚಿಕ್ಕ ತಪ್ಪುಗಳು ನಾವು ಮಾಡ್ತೇವೆ. ನಾವು ಯಾರು ಲೋಕದಲ್ಲಿ ಪರ್ಫೆಕ್ಟ್ ಇಲ್ಲ. ಒಂದು ಅಥವಾ ಮತ್ತೊಂದು ರೀತಿಯಲ್ಲಿ ಪಾಪಗಳು ನಾವು ಮಾಡ್ತಾ ಇರ್ತೇವೆ. ಆದರೆ ದೇವರ ಸನ್ನಿಧಾನದಲ್ಲಿ ಬರುವ ದೇವರಿಗೆ ಪ್ರಾರ್ಥನೆ, ದೇವರೇ ನನ್ನನ್ನು ಕ್ಷಮಿಸಪ್ಪ, ನನ್ನ ನೀನೇನು ಮಾಡು, ಕ್ಷಮಿಸಪ್ಪ, ನನ್ನ ಪಾಪಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದಪ್ಪ, ನನ್ನ ನೀನೇನು ಮಾಡು ಸ್ವಾಮಿ, ಕ್ಷಮಿಸಿ ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇರಬೇಕು. ನಾವು ದೇವರನ್ನು ಬಿಟ್ಟು ದೂರ ಹೋಗುವಾಗ ನೋವು ಯಾರಿಗೆ ಆಗುವುದು? ನನ್ನ ಅಪ್ಪನಿಗೆ. ಒಂದು ವಾರ ದೇವರು ನಮಗೆ ಕೊಡುವಾಗ ನಾವು ಚರ್ಚಿಗೆ ಬರದೆ ಬೇರೆ ವಿಷಯಗಳಿಗೆ ನಾವು ಹುಡುಕ್ತೇವೆ. ಹೌದಲ್ವಾ? ನೋವಾಗುವುದು ಯಾರಿಗೆ?
ವಾರದಲ್ಲಿ ಒಟ್ಟು ಎಷ್ಟು ದಿನಗಳು? 7 ದಿನಗಳು. 6 ದಿನ ನಾವು ವ್ಯಾಪಾರ ಮಾಡುತ್ತೇವೆ, ಹೊರಗಡೆ ಹೋಗ್ತೇವೆ, ಕೆಲಸ ಮಾಡ್ತೇವೆ, ಹಣ ಗಳಿಸ್ತೇವೆ. ಆದ್ರೆ ಕೆಲವರು 7ನೇ ದಿನನೂ ಇರುತ್ತಾರೆ. ಆದ್ರೂ ಸಹ ಅವರ ಕಷ್ಟ ನಿಂತಾ ಇರ್ತೀಯ. ಮತ್ತೆ ಬಡತನ ಏನಾಗ್ತಾ ಇದೆ, ಸಾಲ ಭಾರ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಕೊಡುವಂತಹ ಸಮಯ ಅದು ನಾವು ಮನುಷ್ಯರಿಗೆ ಕೊಡುವಾಗ, ದೇವರಿಗೆ ಇಡಬೇಕಾಗಿರುವಂತಹ ಸಮಯ ನಾವು ದೇವರಿಗೆ ಇಡಬೇಕು. ಬೇರೆ ಯಾರು ಆ ಸಮಯವನ್ನು ಕೊಡಬಾರದು. ವಾರದ ಮೊದಲನೇ ದಿನ, ನಿನ್ನ ಜೀವಿತದ ಆ ಒಂದು ದಿನ ನೀನು ಯಾರಿಗೆ ಸಮರ್ಪಣೆ ಮಾಡಬೇಕು? ಬೇರೆ ಎಲ್ಲದಕ್ಕೂ ನಮಗೆ ಸಮಯ ಇದೆ, ಎಲ್ಲ ಕಾರ್ಯ ಮಾಡಿ